ಹಲೋ ಗಾಯ್ಸ್, ನೋಡಿ ಫೀಡರ್ಸಲ್ಲಿ ಫೀಡ್ ಫುಲ್ ಹಾಕಿದ್ದೀವಿ. ಇವತ್ತು 28 ದಿವಸ ಆಗಿದೆ ಕೋಳಿಗಳಿಗೆ. ನೋಡಿ ವೆಯ್ಟ್ ಯಾವ ಥರ ಕಾಣ್ತದೆ ಅಂತೇಳಿ ನೋಡ್ಬೋದು. ಈ ಥರ ವೆಯ್ಟ್ ಚೆನ್ನಾಗಿ ಬರ್ಬೇಕಂತಂದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಿಮಗೆ ಹೇಳ್ತೀನಿ ವೆಯ್ಟ್ ಹೆಂಗೆ ಬರುತ್ತವು, ಮೆಡಿಷನ್ ಏನೇನು ಹಾಕಿದ್ರೆ ಏನೇನು ಬರ್ತವೆ. ಇನ್ನು ಫೀಡ್ ಮಿಕ್ಸಿ, ಈ ಫೀಡ್ ಇದೆಯಲ್ಲ, ಫೀಡಲ್ಲಿ ಮಿಕ್ಸ್ ಮಾಡಿ ಹಾಕೋದು ಏನು ಮೆಡಿಷನ್ ಅಂತೇಳಿ ನೋಡಿ ಹೇಗಿದ್ದೀವಿ ಅಂತ. ಇವನ್ನ ಒಂದೇ ಜಾಗದಾಗ ಕುಂದ್ರಿಸ್ಬಾರ್ದು. ಇವನ್ನ ಕುಂದ್ರಿಸಿದೆ ಅಂದರೆ ಇಲ್ಲಿ ಕುಂದಿರ್ತಾವಲ್ಲ, ಇಲ್ಲಿ ಹೀಟ್ ಜಾಸ್ತಿ ಆಗಿರುತ್ತೆ. ಹೀಟ್ ಅಂತ ಅಂದರೆ ಆ ಸ್ಮೆಲ್ಗೆ ಫೀಡ್ ತಿನ್ನಲ್ಲ, ಮತ್ತು ಕೋಳಿಗೆ ಸೌಂಡ್ ಬರೋದು ಜಾಸ್ತಿ, ಸರಿನಾ? ಹಂಗಾಗಿ ಕೋಳಿಗಳಿಗೆ ಸೌಂಡ್ ಬರಲಿಲ್ಲ ನೋಡ್ಕೋಬೇಕು. ಸೌಂಡ್ ಬರಲಿಲ್ಲ ನೋಡ್ಕೊಂತ ಅಂದರೆ ಫೀಡ್ ಏನೋ ಚೆನ್ನಾಗಿ ತಿಂತವು. ನೋಡ್ಬೋದು ಗ್ಲಾಸ್ ಪೇಪರ್ ನೀರು ಎಷ್ಟು ಕ್ಲೀನಾಗಿ ಹಿಡ್ಕೊಂತೀರ ಅಷ್ಟು ಒಳ್ಳೆಯದು. ಅದು ನೀರು ಚೆನ್ನಾಗಿತ್ತು ಅಂದರೆ ನೀರು ಚೆನ್ನಾಗಿ ಕುಡಿತಾವೆ. ನೀರು ಚೆನ್ನಾಗಿ ಕುಡಿದ್ವು ಅಂದರೆ ನೋಡ್ಬೋದು. ನಾನು ಆ ಕಡೆಯಿಂದ ಕೋಳಿಗಳಿಗೆ ಅಷ್ಟು ಎದ್ದೇಳಿಸ್ಕೊಂಬಂದಿದ್ದೀನಿ. ಇಲ್ಲಿ ನೋಡ್ಬೋದು ಏನು ಫೀಡ್ ತಿಂತವು. ಕೋಳಿ ನೀರು ಕುಡಿತಿರ್ತವೆ ನೋಡಿ. ಈ ಥರ ಒಂದೇ ಜಾಗ ಕೂತ್ಕೊಂಡು ಅಂದರೆ ಒಂದು 10% ವೆಯ್ಟ್ ಕಮ್ಮಿ ಆಗುತ್ತೆ, ಸರಿನಾ? ಅವು ಕುಂದಿರ್ಸೋಕೆ ಬಿಡಬಾರ್ದು. ನಾವು ಎಷ್ಟು ಚೆನ್ನಾಗಿ ಎದ್ದೇಳಿಸ್ತೀವಿ ಅಷ್ಟು ಚೆನ್ನಾಗಿ ಅವು ಫೀಡ್ ತಿಂತವು, ನೀರು ಕುಡಿತಾವು. ಒಂದು ದುಡ್ಡು ಕೋಳಿ ಆದರೆ ಒಂದು ½ ಅನ್ ಅವರ್ಗೆ ಒಂದು ಸತಿ, ಇಲ್ಲ 1 ಅವರ್ಗೆ ಒಂದು ಸತಿ ಎದ್ದೇಳಿಸ್ತಾ ಇದ್ದರೆ ಆ ಪಾಡಿಗೆ ಅವು ಕೂತ್ಕೊಂಡು ಅವು ಪಾಡಿಗೆ ಅವು ಅಡ್ಡಾಡ್ತಾ ಇರ್ತಾವೆ, ಸರಿನಾ? ನೋಡಿ ಯಾವ ಥರ ನೋಡಿ ಎಷ್ಟು ಚೆನ್ನಾಗಿ ಅಡ್ಡಾಡ್ತೀವಿ ನೋಡಿರಿ. ಅದಕ್ಕೆ ನಿಮಗೆಲ್ಲ ವೀಡಿಯೋನ ಬಗ್ಗೆ ಹೇಳ್ತೀನಿ. ನಿಮಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಷ್ಟು ಯಾರ್ಯಾರಿಗೆ ಫಾರಮ್ ಬಿಸ್ನೆಸ್ ಬಗ್ಗೆ ಕ್ಲಾರಿಟಿ ಬರ್ತೈತೆ ಎಲ್ಲ ಬರುತ್ತೆ. ಮೆಡಿಷನ್ ಎಲ್ಲ ನಿಮ್ಗೆ ಹೇಳ್ಕೊಡ್ತೀನಿ. ಎಲ್ಲ ಥರನೇ ಕ್ಲೀನಾಗಿ ನೋಡ್ಕೊಂಡಷ್ಟು ಒಂದು ಈ ಥರ ಕೋಳಿಗಳು ವೆಯ್ಟ್ ಬರ್ತವೆ. ಇವತ್ತು 28 ದಿವಸಕ್ಕೆ 1.5 ಬರ್ತಾಯಿದ್ದಾವೆ. ಬುಕ್ಕಲ್ಲಿರೋದು 1.3 ಐತೆ, ಅಂದರೆ 200 ಪ್ಲಸ್ಸಲ್ಲಿದೆ ನಂದು, ಸರಿನಾ? ನೋಡಿ ನಿಮ್ಗೆ ಯಾವ ಥರ ಬೇಕೋ ಆ ಥರ ಕೋಳಿಗಳು ಹಿಂಗೆ ಮಾಡ್ಕೋಬೋದು, ವೆಯ್ಟ್ ಗೈನ್ ಮಾಡ್ಕೋಬೋದು. ಮತ್ತು ಇಲ್ಲಿ ವೀಕ್ಸ್ ಪಾರ್ಟಿಷನ್ನೇ ಬೇರೆ ಮಾಡಿದ್ವಿ. ವೀಕ್ಸ್ ಅಂತಲ್ಲ, ವೀಕ್ಸಿಗೆ ಮತ್ತು ಈ ಸಣ್ಣ ಕೋಳಿ ಇರ್ತವೆ, ವೆಯ್ಟ್ಲೆಸ್ ಕೋಳಿ. ಆ ವೆಯ್ಟ್ಲೆಸ್ ಕೋಳಿಗೂ ಇದು ಮಾಡಿದ್ವಿ. ನೋಡ್ಬೋದು ವೆಯ್ಟ್ಲೆಸ್ ಕೋಳಿಗಳು ಅವಕ್ಕೂ ಒಂದು ಪಾರ್ಟಿಷನ್ ಇದೆ. ಇದರಲ್ಲಿ ವೀಕ್ಸು ಮತ್ತು ಇದು ಅನ್ಸೈಜ್ ಕೋಳಿಗಳು ಎಲ್ಲ ಇದ್ದಾವೆ. ಇದ್ರಾಗ ಅನ್ಸೈಜ್ ಕೋಳಿಗಳು ಇದ್ದಾವೆ. ಇದ್ರಾಗ ನೋಡ್ತೀರಾ, ಇವ್ರು ಬೆಳೆಸ್ತೀನಿ. ನೋಡ್ಬೋದು ಅನ್ಸೈಜ್ ಕೋಳಿಗಳು ಇವು, ಅಂದರೆ ವೆಯ್ಟ್ ಕಮ್ಮಿ ಇರುವುದು. ಇವು ನೋಡಿ, ಈಗ ಪಾರ್ಟಿಷನ್ ಬೇರೆ ಮಾಡ್ದಾಗಿಂದ ಈ ಕೋಳಿಗಳು ಕೂಡ ವೆಯ್ಟ್ ಬರ್ತಾಯಿದೆ ನೋಡಿ. ಇಲ್ಲಿ ನೋಡ್ಬೋದು ಕೋಳಿಗಳು ವೆಯ್ಟ್ ಬರ್ತಾಯಿದ್ದಾವೆ. ಹಂಗಾಗಿ ಸಪ್ರೇಟ್ ಮಾಡಬೇಕಾಗುತ್ತೆ. ಈ ಸಪ್ರೇಟ್ ಮಾಡ್ಕೊಂಡಷ್ಟು ಈ ಫೀಡ್ ಕೂಡ ಚೆನ್ನಾಗಿ ತಿಂತವು. ಅಂದರೆ ನಿಪ್ಪಲ್ ಲೈನ್ ಅವರಿಗೆ ಹೈಟ್ ಜಾಸ್ತಿ ಆಗಿರ್ತವೆ ಅಲ್ಲಿ ಆ ಕೋಳಿಗೆ. ಇವು ನಿಪ್ಪಲ್ ಡೌನ್ ಇರ್ತವೆ ಕೆಳಗಡೆ. ಈಗ ಹೆಂಗೆ ಬೇಕು ಹಂಗೆ ಕುಡಿಬೋದು. ಆಮೇಲೆ ದೊಡ್ಡವಾದ್ಮೇಲೆ ಎತ್ಕೊಂಡು ಆ ಕಡೆ ಪಾರ್ಟಿಷನ್ ಬೇರೆ ಚೇಂಜ್ ಮಾಡಿಸ್ಕೋಬೋದು ನಾವು. ನೋಡಿ ಎಲ್ಲ ಹಂಗೆ ಕುಂತಿದ್ದಾವೆ. ಅದಕ್ಕೆ ಆ ಒಂದು ½ ಅನ್ ಅವರ್ಗೆ 1 ಅವರ್ಗೆ ಎದ್ದೇಳಿಸ್ಬೇಕು ಈ ಥರ ನೋಡಿ. ಇವಾಗ ಇಲ್ಲಿ ಯಾವುದು ನಿಪ್ಪಲ್ಲಿ ನೀರು ಕುಡಿಯೋದಾಗಲಿ ಫೀಡ್ ತಿನ್ನೋದಾಗಲಿ ಹಂಗೆ ಮಾಡ್ತಾಯಿಲ್ಲ. ಈಗ ನಿಮಗೆ ತೋರಿಸ್ತೀನಿ ನೋಡಿ. ನೋಡಿ ಎಲ್ಲ ಸೈಜೇ ಇದ್ದಾವೆ. ಇದ್ರಾಗೇನು ಈ ಥರ ಸೈಜ್ ಬಂದರೆ ಏನು ಇದು ಇರೋಲ್ಲ ನೋಡಿ. ಎಲ್ಲ ಕೋಳಿಗಳು ಹಂಗೆ ಕುಂತಿದ್ದಾವೆ. ಈ ಥರ ಕುಂದಿರ್ಸೋಕೆ ಬಿಡಬಾರ್ದು. ನೋಡಿ ನೀರು ಹೆಂಗೆ ಕುಡಿತಾವೆ ನೋಡಿ. ಇವಾಗ ಫೀಡ್ ತಿನ್ನೋಕೆ ಹೋಗ್ತಾಯಿದ್ದಾವೆ, ನೀರು ಕುಡಿತಾಯಿದ್ದಾವೆ. ಇನ್ನು ಈ ಕಡೆ ಸೈಜ್ ಎದ್ದೇಳಿಸ್ತೀವಿ ಅಂದರೆ ಇವು ಕೂಡ ಸೇಮ್ ಹಂಗೆ ಮಾಡ್ತವೆ. ನಿಮಗೆ ತೆಲುಗು ಬರೋಲ್ಲ ಅಂತಂದರೆ ತೆಲುಗಲ್ಲೊಂದು ಮತ್ತು ಹಿಂದಿ ಒಳಗೊಂದು ಚಾನಲ್ ಮಾಡಿದ್ದೀನಿ. ಅದಕ್ಕೂ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೀನಿ. ಅದಕ್ಕೂ ಬೇಕಾದ್ರೆ ಜಾಯ್ನ್ ಮಾಡ್ತೀರಿ. ನಿಮ್ಗೆ ಯಾವ ಲ್ಯಾಂಗ್ವೇಜ್ ಬೇಕಂತ ಆ ಲ್ಯಾಂಗ್ವೇಜ್ ಕಮೆಂಟ್ ಮಾಡಿದರೆ ನಾನು ಆ ಲ್ಯಾಂಗ್ವೇಜಿಂದ ವೀಡಿಯೋ ಮಾಡಿಬಿಡ್ತೀನಿ ನಿಮಗೆ. ನೋಡಿ ಫೀಡ್ ತಿನ್ನಲ್ಲ ಅಂತ ನಿಮಗೆ ವೀಡಿಯೋ ಮಾಡಿದ್ದಲ್ಲ ನೋಡಿ, ಯಾವ ಥರ ಫೀಡ್ ತಿಂತವು, ನೀರು ಕುಡಿತಿದ್ದಾವೆ. ಓಕೆ ಫ್ರೆಂಡ್ಸ್, ಈಗ ನಾವು ಮುಂದಿನ ವೀಡಿಯೋದಲ್ಲಿ ನಿಮಗೆ ವೀಡಿಯೋಸ್ ಚೆನ್ನಾಗಿದ್ದೆ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ಬೆಲ್ ಐಕಾನ್ ಕೂಡ ಒತ್ತಿ, ಲೈಕ್ ಕೂಡ ಮಾಡಿ, ಹಂಗೆ ಶೇರ್ ಕೂಡ ಮಾಡಿ. ಯಾಕಂದ್ರೆ ನಿಮ್ಮ ಫ್ರೆಂಡ್ಸು ಕೋಳಿ ಫಾರಮ್ ಬಿಸ್ನೆಸ್ ಮಾಡ್ತಾರಲ್ಲ ಅವ್ರಿಗೆ ಉಪಯೋಗ ಬರ್ತೈತಿ. ಓಕೆ ಫ್ರೆಂಡ್ಸ್, ಈಗ ನಮ್ಮ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.